ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಎಲ್ಲರೂ ಕಾಲೆಳೆಯತ್ತೆ ಕಾಲ. ಇದೇ ಏಪ್ರಿಲ್ 17ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಎಸ್. ಚಂದ ಕಂಡಿರಾ ಪೋಸ್ಟರ್ ಮೇಲೆ. ಕಾಣತ್ತೀರಿ. ಹೌದಾ? ಈ ಲುಕ್ ಆ ಲುಕ್ ಭಾಳ ಡಿಫ್ರೆನ್ಸ್ ಐತಿ. ನೀವೇ ಉತ್ತರ ಕರ್ನಾಟಕದ ಇದು? ಭಾಳ ಖುಷಿ ರೀ ನನಗೆ ನಿಮ್ಮ ಉತ್ತರ ಕರ್ನಾಟಕ ಭಾಷೆ ಕಂಡ್ರೆ. ಅದಕ್ಕೆ ನಾನು ಇವಾಗೆಲ್ಲ ಸ್ವಲ್ಪ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬರಿಸ್ತಾ ಇದ್ದೀನಿ ಲಿರಿಕ್ಸ್. ಹೌದು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ರೆಟ್ರೋ ಸಿನಿಮಾ ರೀ. ಅಂದರೆ ರೆಟ್ರೋ ಸ್ಟೈಲಲ್ಲಿ ಮಾಡಿದಂಥ ಸಿನಿಮಾ ರೀ ಇದು. ನಾನು ಕೂಡ ನನ್ನ ವೇಷಭೂಷಣನೆಲ್ಲ ಚೇಂಜ್ ಮಾಡಿಕೊಂಡು 90 kg ಆಗಿದ್ನಿ. ಈಗ 75 ಇದ್ದೀನಿ. ಸಿನಿಮಾ ಪಾತ್ರಕ್ಕೋಸ್ಕರ 15 kg ಜಾಸ್ತಿ ಆಗಿ ಆ ಸಿನಿಮಾ ಪಾತ್ರ ಮಾಡಿದ್ದೀನಿ. ಒಂದು 1980ನೇ ಇಸ್ವಿ ಕಾಲಘಟ್ಟದಲ್ಲಿ ಒಬ್ಬ ಪ್ರೊಫೆಸರ್ ಯಾವ ರೀತಿ ಇರ್ತಾನೆ, ಒಂದು ಕಾಲೇಜ್ ಲೆಕ್ಚರರ್ ಯಾವ ರೀತಿ ಇರ್ತಾನೆ, ಆ ರೀತಿಯಾದಂಥ ಒಂದು ಪಾತ್ರನ ಮಾಡಿದ್ದೀನಿ. ಸುಜಯ್ ಶಾಸ್ತ್ರಿ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಅವರ ಕಾಮಿಡಿ ಟೈಮಿಂಗಿಗೆ ಅವರು ಫೇಮಸ್ ಇದ್ದಾರೆ. ಸೊ ಎಲ್ಲರಿಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು. ಏಪ್ರಿಲ್ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡಿ, ಬಂದು ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅಲ್ರಿ ಟೈಟಲ್ ಯಾಕ್ರಿ ಹಿಂಗಿಟ್ಟಾರ? ನೀವು ಯಾರ ಹತ್ರನಾರ ಕಾಲು ಎಳಿಸ್ಕೊಂಡಿರಿನೇ? ಕಾಲ್ ಭಾಳ ಜನ ಎಳ್ದಿದಾರೆ ರೀ. ನಮ್ಮ ಕಾಲಿನ ಇಬ್ಬರ ಎಳೆದಿದ್ದಾರೆ. ಭಾಳ ಜನ ಎಳೆದಿದ್ದಾರೆ. ಕಾಲು ಕೆಲವ್ರು ಅಂದ್ಕೊಂಡಿದ್ದಾರೆ ಕಾಲಿರೋದೇ ಎಳಿಯಕ್ಕೆ ಅಂತ ಅನ್ಕೊಂಬಿಟ್ಟೆ. ಭಾಳ ಮಂದಿ ಇದಾರೆ ರೀ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಅವ್ರ ಕಾಲು ಒಂದ್ ದಿವಸ ಎಳಿಯುತ್ತೆ. ಕಾಲ ಅದಕ್ಕೆ ಕಾಲನೇ ಎಳಿಯೋದು. ಕಾಲನೇ ಎಳಿಬೇಕು. ಕಾಲು ಅಲ್ರಿ ಈ ಸಿನಿಮಾದಾಗ ಆ ಟೈಟಲ್ ಯಾಕ್ರಿ? ಅದಕ್ಕೆ ಇದಕ್ಕೆ ಏನು ಲಿಂಕ್ ಐತಿ ಅಂತಂದೇಳಿ? ಲಿಂಕ್ ಏನಂತ ಹೇಳಿದ್ರೆ, ಈ ಸಿನಿಮಾ ಬೇಸ್ ಆಗಿರೋದೇ ಒಂದು ಸಮಯದ ಮೇಲೆ. ಸೊ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಏನಕ್ಕೆ ಈ ಟೈಟ್ಲ್ ಇಟ್ಟಿದೀವಿ ಅಂತ ಅರ್ಥ ಆಗುತ್ತೆ. ಅಲ್ರಿ ಏನ ಕಣ್ಣಾಗ ಪ್ರೀತಿ ಮಾಡಿರಂತ? ಕಣ್ಣಾಗ ಏನ ನೋಡಿ ಪ್ರೀತಿ ಮಾಡ್ಯಾರ ಅಂತಂದು ಹೇಳಿದ್ರು ಅರ್ಚನಾ ಮೇಡಮ್. ಅದ ಅಲ್ಲಿ ಸಿನಿಮಾದಾಗ ಸರ್ ರಿಯಲ್ ಆಗಲ್ಲ. ಡೈರೆಕ್ಟರ್ ಹೇಳಿದ್ರು, ಇದು ಹಳೆ ಕಾಲ ಸಿನಿಮಾ ಆಗಿರೋದ್ರಿಂದ ಮುಟ್ಟಿ ಪ್ರೀತಿ ಮಾಡಂಗಿಲ್ಲ ಈ ಸಿನಿಮಾದಲ್ಲಿ. ಇವಾಗ ಮುಟ್ಟದೇನೆ ಎಲ್ಲ. ಸೊ ಇವಾಗ ಆಗಿನ ಕಾಲದಲ್ಲಿ ಒಂದು ಹೀರೋಯಿನ್ ಯಾವ ರೀತಿ ಪಾತ್ರ ಮಾಡ್ತಿದ್ರು, ದೂರದಲ್ಲೇ ಹೀರೋಯಿನಲ್ಲಿ ನಿಂತಿರ್ಬೇಕು, ಹೀರೋಯಿನ್ ನಿಂತಿರ್ಬೇಕು, ಕಣ್ಣಲ್ಲೇ ನೋಡ್ಕೊಂಡು ಪ್ರೀತಿ ಮಾಡ್ಬೇಕು. ಸೊ ಆ ರೀತಿಯಾದಂಥ ಸ್ಟೋರಿ ಇದು. ಮತ್ತು ಸರ್ ಈಗ ರ್ಯಾಪರ್ ಆಗಿದ್ರಿ, ಈಗ ಆ್ಯಕ್ಟಿಂಗ್ ಜನ ಹೆಂಗೆ ರಿಸೀವ್ ಮಾಡ್ತಾರ್ರಿ ನಿಮ್ಮನ್ನ? ರ್ಯಾಪರ್ ಆಗಿ ನಾವಂತೂ ಭಾಳ ಚಲೋ ಸಾಂಗ್ ಕೊಟ್ಟಿರಿ ನೀವು. ನಾವೆಲ್ಲ ನಮ್ಮ ಕಡೆಗೆಲ್ಲ ಅದೇ ಹಾಕಿ ಕುಣಿತಿರ್ತವೆ ಸುಮ್ಮನೆ ನಿಮ್ಮ ಸಾಂಗ್. ಅದ ಈಗ ಹೆಂಗ್ರಿ ಸರ್, ಈಗ ಜನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ನಿಮ್ಮ? ಅದೇ ನೋಡ್ಬೇಕ್ರಿ ಇವಾಗ. ಒಬ್ಬ ನಟನಾಗಿ ಯಾವ ರೀತಿ ಎಕ್ಸೆಪ್ಟ್ ಮಾಡ್ತಾರೆ ನನ್ನ ಅಂತ ಅಂದ್ಬಿಟ್ಟು ಇವಾಗ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಇವಾಗ ಹಿಂದೆ 2 ಸಿನಿಮಾ ಮಾಡಿದ್ದೆ. ಅದರಲ್ಲಿ ನನಗೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದರು. ಆದರೆ ಸಿನಿಮಾ ಅದು ಅಷ್ಟಾಗಿ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿಲ್ಲ. ಸೊ ನನ್ನ ಆ್ಯಕ್ಟಿಂಗೇ ಒಂದೇ ಸಾಲೋದಿಲ್ಲ ಸಿನಿಮಾಗೆ. ಕಥೆನೂ ಚೆನ್ನಾಗಿರಬೇಕು. ಎಂಟೈರ್ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ವಾವ್ ಅಂತ ಅನಿಸ್ಬೇಕು ಫಸ್ಟಿಂದ ಲಾಸ್ಟ್ವರೆಗೂ. ಸೊ ಅದು ಮ್ಯಾಜಿಕ್ ಅದು. ಸೊ ಅದು ಆಲ್ರೆಡಿ ನಮ್ಮ ಡೈರೆಕ್ಟರ್ ಮಾಡಿ ಇಟ್ಟಿದ್ದಾರೆ, ಒಂದು ಮ್ಯಾಜಿಕ್ ರೆಡಿ ಮಾಡಿದ್ದಾರೆ. 17ನೇ ತಾರೀಕು ಸ್ಕ್ರೀನ್ ಮೇಲೆ ಬಂದಾಗ ಜನ ನೋಡ್ಬಿಟ್ಟು ಹೇಳ್ಬೇಕ್ರಿ ಇದು ಸಿನಿಮಾ ಚೆನ್ನಾಗದೋ ಇಲ್ಲ. ಅಲ್ರಿ ನೀವು ಮತ್ತೆ ರ್ಯಾಪರಾಗಿ ನೋಡಿವಿ, ಈಗ ನೀವು ಹೆಂಗೆ ಆ್ಯಕ್ಟಿಂಗ್ ಮಾಡಿರ ಅನ್ನೋದು ನೋಡಲೇಬೇಕಲ್ರಿ ಸರ್. ಸರ್ ಅಲ್ರಿ ಸರ್, ನೀವು ಯಾಕ್ರಿ ಎಲ್ಲೂ ಕಂಡಿಲ್ಲ? ಯಾಕೆ ಏನಾಗಿತ್ತು ನಿಮ್ಗೆ? ಅಲ್ಲಿ ಡಿಪ್ರೆಷನ್ ಏನಾರು ಹೋಗಿರೇನ್ರಿ? ಯಾವ ಡಿಪ್ರೆಷನ್ ಇಲ್ಲರಿ. ಅದು ಯಾವುದೋ ಲಾಸ್ಟ್ ಟೈಮ್ ಕೊಟ್ಟು ಇಂಟರ್ವ್ಯೂ ಅಲ್ಲಿ ಏನೋ ಪಾಪ ಮನ್ಸಿಗೆ ಬೇಜಾರಾಗಿ ಆ ಥರ ಮಾತಾಡ್ಬಿಟ್ಟಿರೋ ಥರ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಎಲ್ಲ ಹಾಕಿ ನನಗೆ ಡಿಪ್ರೆಷನ್ಗೆ ಹೋಗಿದ್ದ ಥರ ಮಾಡಿಬಿಟ್ಟಿದ್ದಾರೆ. ಡಿಪ್ರೆಷನ್ಗೆ ಹೋಗಿಲ್ಲರಿ. ನನ್ನ ಮುಖ ನೋಡ್ರಿ ಚಲೋ ಇದಿಲ್ವೇನ್ರಿ? ನೋಡ್ರಿ ಹೇರ್ ಸ್ಟೈಲ್ ಥ್ಯಾಂಕ್ ರೀ. ಅಂದರೆ ಗ್ಯಾಪ್ ತೊಗೊಂಡಿದ್ದೆ. ಅಂದರೆ ಅದೇನೋ ಒಂದು ದೊಡ್ಡದಾಗಿ ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ಟೈಮ್ ತೊಗೊತಾ ಇದ್ದೀನಿ. ಜಾಸ್ತಿ ದಿವಸ ಇಲ್ಲ, ಏಪ್ರಿಲಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಹಾಡನ್ನ. ಅಲ್ರಿ ಸರ್, ಈಗ ಯಾವ ಹಾಡು ನೆಕ್ಸ್ಟ್ ನಿಮ್ಮವು ಯಾವ್ಯಾವ ಬರ್ತಾವೆ ಏನು ಅಂತಂದೇಳಿ?
ನೆಕ್ಸ್ಟ್ ಅದೇ ಡೈನಮೈಟ್ ಅಂತ ಒಂದು ಸಾಂಗ್ ಮಾಡಿದ್ದೀನಿ, ಆದರೆ ಅದು ಪೂರಾ ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಒಂದು ಪ್ರಪಂಚದಾದ್ಯಂತ ಜಾಸ್ತಿ ಮಾತಾಡೋ ಭಾಷೆ ಯಾವುದು ಅಂತ ಹೇಳಿದ್ರೆ ಅದು ಇಂಗ್ಲೀಷ್. ಸೊ ಯಾಕೆ ಆ ಭಾಷೆಯಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ಆಡಿಯನ್ಸ್ ಅಷ್ಟಿದ್ದಾರೆ. ನಮಗೆ ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರು ಇರೋಂಗೆ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಒಂದು 50 ಕೋಟಿ ಜನಕ್ಕೆ ಇಂಗ್ಲೀಷ್ ಭಾಷೆ ಬರ್ತದೆ. ಇನ್ನೂ ಜಾಸ್ತಿ ನಾನು ಕಮ್ಮಿ ಹೇಳಿದೆ, ಇನ್ನೂ ಜಾಸ್ತಿ. ಸೊ ಹಾಗಾಗಿ ಅದಕ್ಕೊಂದು ವೈಡರ್ ಮಾರ್ಕೆಟ್ ಇರೋದ್ರಿಂದ ಸೊ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ, ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಅದ್ರಾಗೂ ಮತ್ತು ಬೇರೆ ಬೇರೆ ರ್ಯಾಪರ್ಗಳು ಯಾವ್ಯಾವ ಸಾಂಗ್ ಬಿಡ್ತಾರೆ ಸರ್, ಚಲೋ ಅನಿಸ್ತೈತಿ. ಅವು ಯಾಕೆ ಕಿತ್ತಾಡ್ತಾವ ಅಂತ, ಅವು ಏನ ಒತ್ತು ತಿಳಿಯಂಗಿಲ್ಲ ರೀ ಸರ್. ಅವ ಮೇಲೆ ಇವು ಸಾಂಗ್ ಬರಿತಾವೆ, ಇವ್ ಮೇಲೆ ಹೌಸ್ ಸಾಂಗ್ ಬರಿತಾವೆ, ಯಾಕೆ ರೀ ಸರ್? ಅದೇ ಒಂದು ಜಾನರ್ ಅಂತೆ, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ. ಅಂದರೆ ಅದೇ ಒಂದು ಸ್ಟೈಲು. ಇವಾಗ ಹೆಂಗೆ ಪಾರ್ಟಿ ಸಾಂಗ್ ಅಂತ ಇದೆ, ಹಂಗೆ ಡಿಸ್ ಟ್ರ್ಯಾಕ್ ಅಂತ, ಡಿಸ್ರೆಸ್ಪೆಕ್ಟ್ ಮಾಡೋದು ಅಂತ, ಇನ್ನೊಬ್ಬರಿಗೆ ಅವಮಾನ ಮಾಡಿ ಮಾಡುವಂಥ ಹಾಡುಗಳದು. ಸೊ ಅದು ಇವಾಗ ಟ್ರೆಂಡಲ್ಲಿದೆ. ಸೊ ಅದು ಒಂದು ಟ್ರೆಂಡ್ ಅಂತ. ಇನ್ನು ಏನೇನು ನೋಡ್ಬೇಕಿದೆಯೋ ನಮಗೂ ಗೊತ್ತಿಲ್ಲ ರೀ. ಯಾಕಂಗೆ ಜಗಳ ಆಡ್ತಾವು ಯಾವ ರ್ಯಾಪರ್ಗಳೆಲ್ಲ ಸೇರ್ಕೊಂಡು? ಯಾಕ್ರಿ ಸರ್ ಯೂನಿಟಿ ಇಲ್ಲೇನ ನಿಮ್ದ್ರಾಗ? ಏನು ಮಾಡಣ್ರಿ ನಾವು. ಅಲ್ರಿ ನೀವು ದೊಡ್ಡರದಿರಿ, ಯಾಕಂದ್ರೆ ಭಾಳ ಫೇಮಸ್ ರ್ಯಾಪರ್ ಇದೀರಿ, ನಿಮ್ಮ ಹತ್ರ ಬರಂಗಿಲ್ಲ ಅವ್ರು ಯಾರು ಬಂದು ಮಾತಾಡಂಗಿಲ್ಲ? ಅಲ್ರಿ ನಮ್ಮ ಮಾತು ಕೇಳೋ ಅಂತಾರೇನ್ರಿ ಅವರೆಲ್ಲ. ನಮ್ಮ ಮಾತೆಲ್ಲ ಯಾರು ಕೇಳಲ್ಲ. ಈಗೆಲ್ಲ ಅವ್ರವ್ರ ಜೀವನ ಅವ್ರವ್ರಿಗೆ ದೊಡ್ಡದು, ಅವ್ರು ಮಾಡೋದು ಅವ್ರಿಗೆ ದೊಡ್ಡದಿರುತ್ತೆ. ಸೊ ಹಾಗಾಗಿ ಯಾರಿಗೂ ಬುದ್ಧಿ ಹೇಳುವಂಥ ಅಷ್ಟು ದೊಡ್ಡವನಲ್ಲ ನಾನು. ಸೊ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ತಲೆಯಲ್ಲಿ ಏನು ಬರುತ್ತೆ ಲಿರಿಕ್ಸು, ನನಗೇನು ಟ್ಯೂನ್ ಬರುತ್ತೆ ನಾನು ಅದನ್ನ ಮಾಡ್ತೀನಿ. ನನಗೆ ಮೇನ್ ಉದ್ದೇಶ ಏನು ಅಂತಂದರೆ ನನ್ನ ಆಡಿಯನ್ಸ್, ನನ್ನ ಲಿಸ್ನರ್ಸ್ ಏನಿದ್ದಾರೆ ಅವರಿಗೆ ಖುಷಿ ಆಗಬೇಕು, ನಾನು ಮಾಡೋ ಹಾಡುಗಳು ಖುಷಿ ಆಗಬೇಕು, ಅದನ್ನು ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಬರ್ತೀನಿ, ಒಂದು ದೊಡ್ಡ ಪ್ರಾಜೆಕ್ಟ್ ತೊಗೊಂಡು ಬರ್ತೀನಿ. ನೀವು ಯಾರ್ದಾರ ಮೇಲೆ ಬರ್ದಿರೇನ್ರಿ ಸರ್? ಹಂಗೆ ಕಾಲೆಳೆ ಅದು ಇದು ಈ ಟಾಂಟ್ ಕೊಡೋದು ಅವೆಲ್ಲ ಬರೀತಾರಲ್ರಿ ಸರ್, ನೀವೇನಾರು ಬರ್ದಿರೇನ? ಪ್ಲ್ಯಾನ್ ಮಾಡಿದ್ರೆ ಮುಂದೆ ಬರೆಯೋಕೆ? ನಂಗೆ ಬರಲ್ರಿ ಆ ಥರ ಬರಲಿಕ್ಕೆ. ನನಗೆ ಆ ಥರ ಬರೀಕ್ಕೆ ಬರಲ್ಲ. ಪಾರ್ಟಿ ಗೀಟಿ ಮಾಡೋದು ಹೇಳ್ರಿ ಬರಿತೀನಿ, ಇನ್ನು ಒಳ್ಳೆ ಹೀರೋಗೆ ಬಿಲ್ಡಪ್ ಕೊಡೋದು ಹೇಳ್ರಿ ಬರಿತೀನಿ. ಹಿಂಗೆ ಬೈಕೊಂಡೆಲ್ಲ ಬರೆಯೋಕ್ಕೆ ಬರಲ್ಲ, ಅದೇನೋ ಮನಸ್ಸೇ ಬರಲ್ಲ ಬರೆಯೋಕ್ಕೆ. ಏನೋ ಬಿಡ್ರಿ ಸರ್, ಚಲೋ ನಡೆಸಿರಿ ಸರ್. ಇನ್ನೊಂದೇನು ಗೊತ್ತೇನ್ರಿ, ಈಗ ಭಾಳ ಮಂದಿ ಏನು ಅಂತಾರೆ ಅಂದ್ರೆ, ಹಿಂಗೆ ಒಂದಷ್ಟು ಜನರದ್ದು ಒಪಿನಿಯನ್, ಈ ದುರಂಧರ್ ಸಿನಿಮಾ ಅವೆಲ್ಲ ಬರ್ತಾವಲ್ಲ, ಅವೆಲ್ಲ ದೇಶಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳು ಬರ್ತಾವೆ ಹಿಂದಿ ಬಾಲಿವುಡ್ನಾಗೆಲ್ಲ. ಈಗ ಯಾಕೆ ನಮ್ಮ ಕನ್ನಡದಾಗಂತವು ಸಿನಿಮಾನೇ ಬರೋಂಗಿಲ್ಲ, ಯಾಕೆ ಏನು ಅಂತಂದು ಹೇಳಿ ನಿಮಗೇನಾರು ಗೊತ್ತೈತಿನ? ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ರೀ. ಮ್ಯೂಸಿಕ್ ಬಗ್ಗೆ ಇದ್ರೆ ಕೇಳ್ರಿ, ಸಿನಿಮಾ ಬಗ್ಗೆ ನಾವಾ ಅದೇ ಮಾಡಬೇಕು, ಅದನ್ನು ತೆಗಿಯೋರು ಬೇಕಲ್ಲ. ಈಗ ಡೈರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಟರ್ಗಳು ಕೇಳ್ರಿ. ಇಲ್ಲ, ಅದು ಭಾಳ ಒಂದು ಆಸೆ ಇದೆ ರೀ, ಬಟ್ ಅದು ತುಂಬ ಕಷ್ಟ ರೀ. ಡೈರೆಕ್ಷನ್ ಮಾಡೋದೆಲ್ಲ ಇಟ್ಸ್ ತುಂಬ ಡಿಫಿಕಲ್ಟು. ಅದು ಜೀವನನೇ ಮುಡಿಪಾಗಿ ಇಟ್ಬಿಡ್ಬೇಕು. ನೀವು 1 ವರ್ಷ 2 ವರ್ಷ ನೀವು ಸಿನಿಮಾ ಅಂತ ಕೂತ್ಬಿಟ್ರೆ ನೀವು ಎಲ್ಲೂ ಎದ್ದು ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಯಾವ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಮನೆಯವ್ರು ಮೀಟ್ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಅದು ತುಂಬ ಕಷ್ಟ ಸಿನಿಮಾ ಮಾಡೋದು. ಈಗ ಅಲ್ಲ, ದುರಂಧರ್ ಸಿನಿಮಾ ನೋಡಿದ್ರೆ ನೀವು ಚಂದಿತೆ? ನಾನು ನೋಡಿದೆ ರೀ, ಬಟ್ ಅದೇ ಓಕೆ ರೀ, ಚೆನ್ನಾಗಿದ್ದಾರೆ. ದುರಂಧರ್ ಥರ ನೀವು ಹೋಗಿ ಎಸ್ ಸರ್ನ ಕೇಳಬೇಕು, ಇಲ್ಲ ಧ್ರುವ ಸರ್ಜಾ ಅವ್ರನ್ನ ಕೇಳಬೇಕು, ಅವ್ರು ಮಾಡ್ತಾರೆ ನೋಡ್ರಿ ಅದು. ಆಯ್ತು ರೀ, ಮಾಡೇ ಬಿಡೋಣ ಬಿಡ್ರಿ. ನೋಡೋಣ, ದೇವ್ರ ಆಶೀರ್ವಾದ. ಇಲ್ಲ ನೀವು ಪ್ರೊಡ್ಯೂಸರ್ನ ಕರ್ಕೊಂಬನ್ನಿ, ಮಾಡೋಣ. ಅಲ್ರಿ ಸರ್, ಈಗ ಪ್ರೊಡ್ಯೂಸರ್ ಇದ್ದಾರಾ? ಚಂದನ್ ಶೆಟ್ಟಿ ಅಂದ್ರೆ ಒಂದು ಬ್ರ್ಯಾಂಡ್ ಐತ್ರಿ ಮಾರ್ಕೆಟ್ನಾಗ. ಆಯ್ತು ಬಿಡ್ರಿ ಸರ್. ಮತ್ತೆ ಭಾಳ ಚಂದ ಕಂಡಿರಿ. ಅದು ಹೆಂಗೆ ಅನಿಸ್ತೈತಿ ಅಂದ್ರೆ, ನೀವು ಅಂಬರೀಷ್ ಅವ್ರ ಜೊತೆಗೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತಂದು ಯಾರು ಡೈಲಾಗ್ ಹೇಳಿರೇನ ಇದ್ರಾಗ? ಆ ಥರ ಡೈಲಾಗ್ ಹೇಳಿಲ್ಲ, ಬಟ್ ತುಂಬ ಜನ ಹೇಳ್ತಿದ್ದಾರೆ ಆ ಥರನೇ ಕಾಣ್ತಾ ಇದ್ದೀನಿ ಅಂತ. ಏನೋ ಆಶೀರ್ವಾದ, ಅಂಬರೀಷ್ ಅಣ್ಣ ಅವ್ರನ್ನ ಯಾವ ರೀತಿ ಜನ ಇಷ್ಟಪಟ್ಟರು ಸಿನಿಮಾದಲ್ಲಿ, ಅಟ್ಲೀಸ್ಟ್ ನಮ್ಗೆ ಒಂದು ಸ್ವಲ್ಪ ಆ ಥರ ಇಷ್ಟಪಟ್ಟರೆ ನಮಗೆ ಇನ್ನೊಂದು 2-3 ಸಿನಿಮಾ ಮಾಡೋಣ ಜೋರಾಗಿ. ಅಲ್ರಿ ಸರ್, ಈಗ ಒಬ್ಬಂಟಿದ್ದೀರಿ, ಭಾಳ ಅನಿಸ್ತೈತಿ ಅಂದರೆ, ಈಗ ಅನಿಸ್ತೈತಿ ಈಗ ಎಷ್ಟು ಚಂದ ಕಾಣ್ತಿರ್ತಾವೆ, ಜೋಡಿ ನೋಡ್ತೀವಿ, ಅವೆಲ್ಲ ನೋಡಿದಾಗ ಈಗ ನನಗೊಂದು ಭಾಳ ಸಂಗಾತಿ ಬೇಕು, ಜೊತೆಗೆ ಮದುವೆ ಆಗ್ಬೇಕು ಅನ್ನೋದು ಏನಾರು ತಲೆಗೆ ಐತಿ? ಆಯ್ತು ರೀ, ಯಾರಿಗಿಲ್ಲ ಇರಲ್ರಿ. ಐತೆ ನಮಗೂ, ಬಟ್ ಅದೇ ಈ ವರ್ಷ ಇಲ್ಲ, ಕೆಲಸ ಮಾಡೋಣ, ಇನ್ನೊಂದು ಸ್ವಲ್ಪ ಒಳ್ಳೊಳ್ಳೆ ಸಾಂಗ್ಗಳು ಮಾಡಿ ನೆಕ್ಸ್ಟ್ ವರ್ಷದ ಮೇಲೆ ನೋಡ್ತೀನಿ ರೀ. ಯಾರು ಸಿಕ್ಕಿಲ್ಲ ರೀ ಸರ್? ಯಾರು ಸಿಕ್ಕಿಲ್ಲ ಅಲ್ರಿ, ನಿಮ್ಮಂತ್ರಿಗೆ ಯಾರು ಬಿಡಂಗಿಲ್ಲ ರೀ? ಬೀಳ್ತಾರಲ್ಲ.
ಬೀಳ್ತಾರೆ, ನಾವು ಬೀಳಕ್ಕೆ ಬಿಡ್ತಾ ಇಲ್ರಿ ಅವ್ರನ್ನ. ಬೀಳ್ತಾ ಇದ್ರೆ ಹೋಗಿ ಇಳಿತಿದ್ದೀವಿ. ನೀವು ಬಿದ್ದಿರೇನ್ರಿ ಈಗ ಯಾರಿಗಾರ? ಇನ್ನು ಎದ್ದಾಳಕತ್ತೀನಿ, ಎದ್ಮ್ಯಾಗ ನೋಡಿ ಅಷ್ಟೇ ಅಷ್ಟೇ. ಸರಿ ಸರ್, ಮತ್ತು ಆದಷ್ಟು ಬೇಗ ಹಾಕ್ಸ್ರಿ ಊಟ, ಮದುವೆ ಊಟ ಹಾಕ್ಸ್ರಿ. ಭಾಳ ಚಲೋ ಕಂಡಿರಿ ಇದ್ರಿ ಸಿನಿಮಾದಾಗ, ಯಶಸ್ವಿ ಆಗಲಿ ಸರ್. ಭಾಳ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ರೀ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.